ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಅಂದರೆ ಹೊಸ ಥರ ಹೊಸ ತುಂಬ ಟೇಸ್ಟ್ ಇರುವಂಥ ಹೊಸ ರೀತಿಯ ಮಸಾಲೆಯನ್ನು ಹಾಕಿ ನಾನು ಯಾವ ರೀತಿ ಚಿಕನ್ ಫ್ರೈನ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ನಾನು ಮಾಡಿರೋದು ತುಂಬ ಟೇಸ್ಟಿಯಾಗಿತ್ತು. ಇದು ಹೊಸ ಥರ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿದೆ ಮಾತ್ರ. ನೀವು ಒಂದು ಸಲ ಯಾವ ರೀತಿ ಮಾಡ್ತೀನಿ ಅಂತ ಕೊನೆಯವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕೊನೆಯವರೆಗೂ ವಿಡಿಯೋ ನೋಡಿ. ಹೊಸಬ್ರು ಯಾರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗ್ರೇವಿ ಅಂತೂ ಅನ್ನ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಜೊತೆಗೆ ಈಗ ಫಸ್ಟ್ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಪಾತ್ರೆ ಅಂದರೆ ನೀರೆಲ್ಲ ಡ್ರೈ ಆಗಬೇಕು. ಪಾತ್ರೆನ ತೊಳೆದಿರೋ ನೀರು ಡ್ರೈ ಆದಮೇಲೆ ಅದಕ್ಕೆ ನಾವು ಎಣ್ಣೆ ಹಾಕ್ಕೋಬೇಕು. ಎಷ್ಟು ಬೇಕಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡಿ. ಇನ್ನೂ ಡ್ರೈ ಆಗಬೇಕು ನೀರು, ಪಾತ್ರೆನಲ್ಲಿರೋ ನೀರು ಡ್ರೈ ಆಗಬೇಕು. ಇಲ್ಲ ಅಂದರೆ ಹಂಗೆ ಹಾಕ್ಬಿಟ್ರೆ ಚಟಪಟ ಅಂತ ಸಿಡಿತಾ ಇರುತ್ತೆ. ಅದಕ್ಕೋಸ್ಕರ ಈ ಗ್ರೇವಿ ನೀವು ಒಂದು ಸಲ ಟ್ರೈ ಮಾಡಿಕೊಂಡು, ನೀವು ಒಂದು ಸಲ ಇದೇ ಥರ ಗ್ರೇವಿ ಮಾಡ್ಕೊಂಡು ನೀವು ತಿಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವಂತೂ ಇದೇ ಥರನೇ ಮಾಡ್ಕೋತಾ ಇರ್ತೀರಿ. ಯಾವಾಗೂ ಮುದ್ದೆ, ಅನ್ನ, ಚಪಾತಿ ಜೊತೆಗಂತೂ ಇದೇ ಗ್ರೇವಿನೇ ಮಾಡ್ಕೋತಾ ಇರ್ತೀರ. ಅಷ್ಟು ಸೂಪರಾಗಿರುತ್ತೆ ಮಾತ್ರ ಗ್ರೇವಿ ಅಂತೂ. ತುಂಬ ಅಂದರೆ ತುಂಬ ಟೇಸ್ಟಿ, ಜೊತೆಗೆ ಸೂಪರ್ ಮಾತ್ರ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮಾತ್ರ. ನೀರು ಕೂಡ ಡ್ರೈ ಎಲ್ಲ ಆಯಿತು. ಇವಾಗ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನಿವಾಗ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 3-4 ಸ್ಪೂನ್ ಅಂತ ಹೇಳ್ಬೋದು ಎಣ್ಣೆ. ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಇಷ್ಟು ಬೇಡ, ಇನ್ನೂ ಜಾಸ್ತಿ ಬೇಕು, ಇನ್ನೂ ಕಡಿಮೆ ಬೇಕು ಅನ್ನೋರು ಇನ್ನೂ ಕಡಿಮೆ ಕೂಡ ಮಾಡ್ಕೋಬೋದು, ಇನ್ನೂ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಚಿಕನ್ ಫ್ರೈ ನಾನಿವಾಗ ಮಾಡ್ತಾ ಇರೋದು ಎಷ್ಟು ಮೆಜರ್ಮೆಂಟು ಅಂತಂದರೆ 1/4 kg ಮೆಜರ್ಮೆಂಟಲ್ಲಿ ನಾನಿವಾಗ ಮಾಡ್ತಾ ಇರೋದು. ಚೆನ್ನಾಗಿ ಫಸ್ಟು ಚಿಕನ್ಗೆ ಏನು ಮತ್ತು ಚೆನ್ನಾಗಿ ತೊಳೆದಿಟ್ಕೋಬೇಕು ಚಿಕನ್ನ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಇವಾಗ ಕಾದಿದೆ ನೋಡಿ, ಎಣ್ಣೆ ಕಾದೈತೆ. ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ, ಅಂದರೆ ಎಣ್ಣೆ ಇದು ಹಸಿ ಸ್ಮೆಲ್ ಹೋಗೋ ತನಕ ಬಿಸಿ ಮಾಡ್ಕೋಬೇಕು. ಇದಕ್ಕಿವಾಗ ನಾನು ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇರೋದು ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಇದಕ್ಕೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ತೀನಿ ನಾನು. ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಟರೆ ಅಲ್ಲಿಗೆ ಒಂದು ಘಮ ಬರುತ್ತೆ, ಒಂದು ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ.
ಒಂದು ಚಿಕ್ಕ ದಪ್ಪದಾದರೆ 2 ಆದರೆ ಸಾಕು, ಚಿಕ್ಕದಾದರೆ ಒಂದು 3 ತಗೊಳ್ಳಿ. ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಷ್ಟೊಂದು ಜನ ಮಕ್ಳುಗಳು ಈರುಳ್ಳಿ ಸಿಕ್ಕರೆ ಆಗಲ್ಲ. ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗೂ ಇರುತ್ತೆ, ಜೊತೆಗೆ ಗ್ರೇವಿನೂ ಚೆನ್ನಾಗಿರುತ್ತೆ. ಈಗ ಮಕ್ಕಳಿಗೆ ಈರುಳ್ಳಿ ಎಲ್ಲ ತಿಂದಾಗೂ ಆಗುತ್ತೆ. ಟೊಮೊಟೊ ಜೊತೆಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು. ಗ್ರೇವಿ ಸ್ವಲ್ಪ ಟೇಸ್ಟ್ ಮತ್ತು ಜೊತೆಗೆ ಗಟ್ಟಿ ಬರಲಿ ಅಂತ ಹೇಳಿ ಸ್ವಲ್ಪ ಗೋಡಂಬಿ ಜೊತೆಗೆ ಟೊಮೊಟೊ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ನುಣ್ಣಗೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಈಗ ಟೊಮೊಟೊ ಜೊತೆಗೆ ಗೋಡಂಬಿ ಪೇಸ್ಟನ್ನು ಹಾಕ್ಕೋತಾ ಇದ್ದೀನಿ. ಅದರ ಜಾರಿಗೆ ನೀರು ಹಾಕ್ಕೊಂಡು ಕೂಡ ಹಾಕ್ಕೋಬೇಕು. ಯಾಕಂದರೆ ಗೋಡಂಬಿ ಪೇಸ್ಟ್ ಅಲ್ವಾ, ಹಂಗಾಗಿ ಗೋಡಂಬಿ ಎಲ್ಲ ರುಬ್ಬಿರ್ತೀವಲ್ಲ ಅಂಟ್ಕೊಂಡಿರುತ್ತೆ, ಗಟ್ಟಿ ಬರುತ್ತೆ, ಇನ್ನು ಮಸಾಲನೂ ಇರುತ್ತೆ. ಅದಕ್ಕೋಸ್ಕರ ಈಗ ಇದೆಲ್ಲ ಕೂಡ ಚೆನ್ನಾಗಿ ಬೇಯಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಬೇಯಬೇಕು. ನಾನು ಇವಾಗ ಇದಕ್ಕೇನೇಳಿ ಚಿಕನ್ ಮಸಾಲ ಕೂಡ ಒಂದು ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಹಾಕೋದಿದ್ದೊಂದೇ ಮಸಾಲ ಆ್ಯಡ್ ಮಾಡೋದೇನಂತಂದರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ. ಅದೊಂದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೇನು ಬೇಡ. ನಾನು ಮನೆಯಲ್ಲೇ ಇತ್ತು, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇದು ನಾನೇ ಮಾಡ್ಕೊಳ್ತಾ ಇರೋದು, ಹೊಸ ರೆಸಿಪಿ ಇದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಕೂಡ ಎಷ್ಟು ಬೇಕು ಅಂತ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಇಷ್ಟೇ ಹಾಕಬೇಕು ಅಂತೇನಿಲ್ಲ. ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಹೀಗೆ ಬೇಯಿಸ್ತಾನೇ ಇರಬೇಕು. ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ. ಮೊಸರು ಬೇಕು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಮೊಸರು ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅಂದರೆ ಚಿಕನ್ ಪೀಸ್ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮಾತ್ರ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಚೆನ್ನಾಗಿ ತೊಳೆದಿರೋ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ನಾನು 1/4 kg ಮೆಜರ್ಮೆಂಟ್ಗೆ ತೋರಿಸಿದ್ದೀನಿ ನೋಡಿ. ಇವಾಗ ನಾನು ತೊಳೆದಿರೋ ಚಿಕನ್ನ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಹೀಗೆ ಎಷ್ಟಂತಂದರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷದವರೆಗೂ ನೀರೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಚಿಕನ್ ಹಾಕಿರ್ತೀವಲ್ಲ, ಹಂಗಾಗಿ ಉಪ್ಪು ಖಾರ ಎಲ್ಲ ಫಸ್ಟೇ ಹಾಕಿರೋದ್ರಿಂದ
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಏನು ಜಾಸ್ತಿ ಮಸಾಲೆ ಆ್ಯಡ್ ಮಾಡ್ಕೊಂಡಿಲ್ಲ, ಬೇಕಾಗಿರೋದು ಇಷ್ಟೇ ಆ್ಯಡ್ ಮಾಡಿರೋದು. ಒಂದು ಚಿಕನ್ ಮಸಾಲ, ಒಂದು ಮೆಣಸಿನ್ಕಾಯಿ ಪುಡಿ ಅಷ್ಟೇ, ಉಪ್ಪು ಅಷ್ಟೇ ಆ್ಯಡ್ ಮಾಡಿರೋದು. ನಾವು ಇನ್ನೇನು ಧನಿಯಾ ಪೌಡ್ರ್ ಆಗಿರ್ಬೋದು ಅದು ಆ್ಯಡ್ ಮಾಡಿಲ್ಲ. ಮೆಣಸಿನ್ಕಾಯಿ ಪುಡಿ, ಚಿಕನ್ ಮಸಾಲ ಅಷ್ಟೇ, ಎರಡಿದ್ರೇ ಸಾಕು. ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಮೊಸರು ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಮೊಸರು ಅಂತೂ ಇದ್ದೇ ಇರುತ್ತೆ. ಮೊಸರು ಹಾಕ್ಕೊಳ್ಬೋದು, ಬೇಡ ಅನ್ನೋರು ಬೇಡ ಹೋಗಲಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ಉಪ್ಪು ಕೂಡ ಹಾಕ್ಕೊಂಬಿಡ್ಬೇಕು. ಗ್ರೇವಿಗೆ ಹಾಕ್ಕೊಳ್ಳೋದು ಏನಕ್ಕೆ ಅಂತಂದರೆ ಮಸಾಲ ಗ್ರೇವಿಗೆಲ್ಲ ಇಳ್ಕೊಂಡಾಗ ಉಪ್ಪು ಖಾರ ಜೊತೆಗೆ ಇಳ್ಕೊಳ್ಳುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಈ ಥರ. ತುಂಬ ಚೆನ್ನಾಗಿತ್ತು ಮಾತ್ರ. ಬೇಯಬೇಕು ಇನ್ನು. ಇದು ಕೊತ್ತಂಬರಿ ಪುದೀನ ಎರಡನ್ನೂ ಕೂಡ ಸಮ ಅಂದರೆ 1 ಇಡಿ ಆಗೋಷ್ಟು, 2ರಿಂದ 1 ಇಡಿ ಆಗೋಷ್ಟು ತೊಗೊಂಡಿದ್ದೆ. ಅಷ್ಟೂ ಕೂಡ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಈ ಥರ ಹಾಕಬೇಕು. ನಾನೇನು ಅಂತಂದರೆ ರುಬ್ಬಕ್ಕೇನು ಹಾಕಿಲ್ಲ ಮಸಾಲೆ ಎಲ್ಲ. ಹಂಗಂಗೆ ಹಾಕಿರೋದು. ಅಂದರೆ ಮೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟು ಮತ್ತು ಈರುಳ್ಳಿ ಒಂದು ಪೇಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ. ಏನು ಮಸಾಲ ರುಬ್ಬಿ ಹಾಕಿರೋ ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಗಟ್ಟಿ ನೋಡ್ಕೊಂಡು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು, ಮುದ್ದೆ ಅನ್ನ ಜೊತೆಗೆ ಬೇಕಾ, ಚಪಾತಿಗೆ ಬೇಕಾ, ಯಾವ ರೀತಿ ಬೇಕು ಅನ್ನೋದಕ್ಕೆ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಿದ್ರೆ ಇದನ್ನ ನೋಡಿಕೊಂಡು ನೀವು ಹಾಕ್ಕೊಬೋದು. ಆಲ್ಮೋಸ್ಟ್ ಅದರಲ್ಲೂ ಚಿಕನ್ ಬೇರೆ ನೀರು ಬಿಟ್ಕೊಳ್ಳುತ್ತೆ, ಹಂಗಾಗಿ ನೋಡ್ಕೊಂಡು ಹಾಕ್ಕೋಬೇಕು ನೀರು. ಇಲ್ಲಾಂದರೆ ನೀರು ಜಾಸ್ತಿ ಆಗಿಬಿಡುತ್ತೆ. ಉಪ್ಪು ಖಾರ ಎಲ್ಲ ಕೂಡ ಅಂದರೆ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಹೀಗೆ ಒಂದು 10 ನಿಮಿಷ ಬೇಯಿಸ್ತಾ ಇರೋದ್ರಿಂದ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ನೋಡಿ, ಗ್ರೇವಿ ಇಷ್ಟ ಆಗಿದೆ. ಇನ್ನೂ ಸ್ವಲ್ಪ ಬೇಯಬೇಕಿದು. ಬೆಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಥರ ಗ್ರೇವಿ ಅಂತೂ ಅನ್ನ, ಮುದ್ದೆ, ಚಪಾತಿ ಜೊತೆಗಂತೂ ಸೂಪರ್ ಒಳ್ಳೆ ಕಾಂಬಿನೇಷನ್ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಗೊಜ್ಜನ್ನೆಲ್ಲ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ, ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಹೀಗೆ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಈಗ ಚಿಕನ್ ಗ್ರೇವಿನೂ ಕೂಡ ರೆಡಿ ಆಯಿತು. ನಿಮಗೆ ಯಾವತ್ತಾದರೂ ಚಿಕನ್ ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಚಿಕನ್ ಫ್ರೈ ಮಾಡ್ಕೊಳ್ತೀರ. ಆವಾಗ ಈ ಥರ ಚಿಕನ್ ಫ್ರೈನ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ಪದೇ ನೀವು ಇದೇ ಥರನೇ ಚಿಕನ್ ಗ್ರೇವಿ, ಚಿಕನ್ ಫ್ರೈನ ಮಾಡ್ಕೊಳ್ತಾ ಇರ್ತೀರ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ರುಚಿಕರ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಪೀಸೆಲ್ಲ ಕೂಡ ಕರೆಕ್ಟಾಗಿ ಬಂದಿದೆ. ಇನ್ನೂ ಆರ್ತಾ ಗಟ್ಟಿ ಕೂಡ ಆಗುತ್ತೆ ಗ್ರೇವಿ ಕೂಡ. ಈಗ ಈ ಮೆಜರ್ಮೆಂಟು, ಈ ಹದವಾಗಿ ಮುದ್ದೆ, ಅನ್ನ, ಚಪಾತಿ ಜೊತೆಗೆ ಸೂಪರಾಗಿರುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ. ನಾವು ಕೂಡ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ವಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿರೋದು, ಬಿಸಿ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಚಿಕನ್ ಗ್ರೇವಿ ಸೂಪರ್ ಅಂತ ಹೇಳ್ಬೋದು. ನೋಡಿ, ಹೀಗೆ ನೋಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.